ಎಲ್ಲರಿಗೂ ನಮಸ್ಕಾರಗಳು. ಹೆಚ್ಚಾಗಿ ಅಲ್ಲಿಗಳು ಮೈಮೇಲೆ ಬಿದ್ರೆ ಅದನ್ನ ಶುಭ ಮತ್ತು ಅಶುಭ ಎನ್ನುವ ದೃಷ್ಟಿಯಿಂದ ನೋಡಲಾಗುತ್ತಿತ್ತು. ಅದೇ ರೀತಿ ಕನಸಿನಲ್ಲಿ ಅಲ್ಲಿಯೊಂದು ಕಾಣಿಸಿಕೊಂಡ್ರೆ ಅದು ಯಾವ ಅರ್ಥವನ್ನ ನೀಡುತ್ತೆ ಎಂಬುದನ್ನ ತಿಳಿದುಕೊಳ್ಳೋಣ. ಸ್ವಪ್ನ ಶಾಸ್ತ್ರದ ಪ್ರಕಾರ ಅಲ್ಲಿಯ ಕನಸು ಬಿದ್ರೆ ಅದು ಯಾವುದರ ಸಂಕೇತ? ಕನಸಲ್ಲಿ ಅಲ್ಲಿ ಕಾಣಿಸಿಕೊಳ್ಳುವುದು ಶುಭವೇ ಅಥವಾ ಅಶುಭವೇ? ಕನಸುಗಳು ಪ್ರಸ್ತುತ ದಿನದ ಬಗ್ಗೆ ಅಲ್ಲ, ಬದಲಾಗಿ ಇದು ನಮ್ಗೆ ಭವಿಷ್ಯದ ಬಗ್ಗೆಯೂ ಸಂಕೇತಗಳನ್ನ ನೀಡುತ್ತೆ. ಕನಸುಗಳು ನಮ್ಗೆ ಅರ್ಥ ಮಾಡಿಕೊಳ್ಳಲಾಗದ ರೀತಿಯಲ್ಲಿ ಬೀಳ್ಬಹುದು. ಇನ್ನು ಕೆಲವೊಂದು ಕನಸುಗಳು ನಮ್ಗೆ ಅರ್ಥ ಮಾಡಿಕೊಳ್ಳಲು ಸುಲಭವಾಗಿರಬಹುದು. ಕನಸುಗಳು ನಮ್ಗೆ ನೀಡುವ ಪ್ರತಿಯೊಂದು ಸೂಚನೆಗಳು ನಮ್ಮ ಭವಿಷ್ಯದ ಘಟನೆಗಳೊಂದಿಗೆ ಸಂಬಂಧವನ್ನ ಹೊಂದಿರುತ್ತೆ. ನಾವು ಕನಸಿನಲ್ಲಿ ಕಾಣುವಂತಹ ಪ್ರತಿಯೊಂದು ಘಟನೆಗಳು ನಮ್ಗೆ ಶುಭ ಸಂಕೇತವನ್ನ ನೀಡಬೇಕೆಂದು ಏನು ಕೂಡ ಇಲ್ಲ. ಅವುಗಳು ನಮ್ಗೆ ಮಿಶ್ರ ಫಲಗಳನ್ನ ನೀಡುವಂತದ್ದು ಕೂಡ ಆಗಿರ್ಬೋದು. ಕೆಲವೊಂದು ಕನಸುಗಳು ಕೆಟ್ಟ ಸೂಚನೆಯನ್ನ ನೀಡುವಂತಹ ಕನಸುಗಳು ಕೂಡ ಆಗಿರ್ಬೋದು. ನಮ್ಗೆ ಬೀಳ್ಬಹುದಾದ ಸಾವಿರಾರು ಕನಸುಗಳಲ್ಲಿ ಅಲ್ಲಿಗೆ ಸಂಬಂಧಿಸಿದ ಕನಸುಗಳು ಕೂಡ ಒಂದೆಂದು ಅಂತ ಹೇಳ್ಬಹುದು. ಅಲ್ಲಿಗಳನ್ನ ಕನಸಲ್ಲಿ ನೋಡುವುದರಿಂದ ಅದು ನಮ್ಗೆ ಯಾವೆಲ್ಲ ಸೂಚನೆಯನ್ನ ನೀಡುತ್ತೆ ಒಂದೊಂದಾಗಿ ತಿಳಿಯೋಣ. ಒಂದು, ಅಲ್ಲಿಯನ್ನ ಕೊಂದಂತೆ ಕನಸು. ಅಲ್ಲಿಯನ್ನ ಕೊಲ್ಲುವುದು ಕೆಟ್ಟ ಕೆಲಸವಾದ್ರೆ ಅಂತಹ ಕನಸನ್ನ ನೋಡುವುದು ಶುಭವಾಗಿರುತ್ತೆ. ಅಲ್ಲಿಯನ್ನ ಕೊಳ್ಳುವಂತಹ ಕನಸನ್ನ ನೋಡುವುದು ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ. ಈ ಕನಸು ನಿಮ್ಗೆ ನಿಮ್ಮೆಲ್ಲ ಕಷ್ಟಗಳು ಆದಷ್ಟು ಬೇಗ ಕೊನೆಗೊಳ್ಳುತ್ತೆ ಎಂಬುದರ ಸೂಚನೆ. ನೀವು ಈ ಕನಸು ಬೀಳುವುದಕ್ಕಿಂತ ಮುಂಚೆ ಯಾವೆಲ್ಲ ಸಮಸ್ಯೆಗಳಲ್ಲಿ ಸಿಲುಕಿಕೊಂಡಿದ್ದೀರಾ ಆ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಅಂತ ಹೇಳ್ಬೋದು. 2, ಮರಿಹಳ್ಳಿಗಳನ್ನ ಕನಸಲ್ಲಿ ನೋಡುವುದು. ಮರಿಹಳ್ಳಿಗಳನ್ನ ಕನಸಲ್ಲಿ ನೋಡುವುದು ಕೂಡ ಶುಭವೆಂದು ಪರಿಗಣಿಸಲು ಸಾಧ್ಯವಿಲ್ಲ. ಸ್ವಪ್ನ ಶಾಸ್ತ್ರದ ಪ್ರಕಾರ ನೀವು ನಿಮ್ಮ ಕನಸಲ್ಲಿ ಮರಿಹಳ್ಳಿಗಳನ್ನ ನೋಡಿದ್ರೆ ಅದು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಎದುರಾಗಬಹುದು ಎಂದು ಸಂಕೇತಿಸುತ್ತೆ. ಇಂತಹ ಕನಸುಗಳು ಬಿದ್ದಾಗ ಮುಂದಿನ ದಿನಗಳಲ್ಲಿ ನೀವು ಯಾವುದೇ ನಿರ್ಧಾರಗಳನ್ನ, ಯಾವುದೇ ಕೆಲಸಗಳನ್ನ ಮಾಡುವ ಮುನ್ನ ಯೋಚನೆಯನ್ನ ಮಾಡುವುದಕ್ಕಾಗಿ ಒಂದಷ್ಟು ಸಮಯವನ್ನ ತೆಗೆದುಕೊಳ್ಬೇಕು. ಸರಿಯಾದ ಯೋಚನೆಯ ಮೂಲಕ ಕೆಲಸ ಮಾಡುವುದರಿಂದ, ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ಅದರ ಪರಿಣಾಮವನ್ನ ಒಂದಿಷ್ಟು ಕಡಿಮೆ ಮಾಡಲು ಸಾಧ್ಯ. 3, ಅನೇಕ ಅಲ್ಲಿಗಳ ಕನಸು. ನೀವು ನಿಮ್ಮ ಕನಸಲ್ಲಿ ಒಂದಕ್ಕಿಂತಲೂ ಹೆಚ್ಚು ಅಲ್ಲಿಗಳನ್ನ ನೋಡಿದ್ರೆ ಅದನ್ನ ಶುಭವೆಂದು ಪರಿಗಣಿಸಲು ಸಾಧ್ಯವಿಲ್ಲವೆಂದು ಸ್ವಪ್ನ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಕನಸಲ್ಲಿ ನೀವು ಒಂದಕ್ಕಿಂತ ಹೆಚ್ಚು ಅಲ್ಲಿಗಳನ್ನ ನೋಡಿದ್ರೆ ಒಂದೇ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಉದ್ಭವಿಸಬಹುದು. ಇಂತಹ ಕನಸುಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಸಮಸ್ಯೆ ಹೆಚ್ಚಾಗುವುದನ್ನ ಹಾಗೂ ನೀವು ಮಾನಸಿಕವಾಗಿ ಕುಗ್ಗಿ ಹೋಗುವುದನ್ನ ಸೂಚಿಸುತ್ತೆ. ಇದು ನಿಮ್ಮ ಮನಸ್ಸಿನಲ್ಲಿ ಗೊಂದಲಗಳ ಅಲೆಗಳನ್ನ ಸೃಷ್ಟಿಸಬಹುದು. 4, ಮೈಮೇಲೆ ಅಲ್ಲಿ ಹತ್ತುವಂತಹ ಕನಸು. ಸ್ವಪ್ನ ಶಾಸ್ತ್ರದ ಪ್ರಕಾರ ನೀವು ನಿಮ್ಮ ಕನಸಲ್ಲಿ ಅಲ್ಲಿ ಒಂದು ಮೈಮೇಲೆ ಹತ್ತುವುದನ್ನು ನೋಡಿದ್ರೆ ಅಥವಾ ಅಲ್ಲಿಯೂ ನಿಮ್ಮ ಮೈಮೇಲೆ ಬಿದ್ದಂತೆ ಕನಸು ಕಂಡ್ರೆ ನಿಮ್ಮ ಶತ್ರುಗಳಿಂದ ನೀವು ಅನೇಕ ಸಮಸ್ಯೆಗಳನ್ನ ಎದುರಿಸುತ್ತೀರಾ ಎಂಬುದಾಗಿರುತ್ತೆ. ನಿಮ್ಮ ತಲೆಯ ಮೇಲೆ ಅಲ್ಲಿಯೊಂದು ಹತ್ತುತ್ತಿರುವಂತೆ ಕನಸು ಬಿದ್ದರೆ ಅದು ನಿಮ್ಮ ಆರೋಗ್ಯದ ಸಮಸ್ಯೆಗಳ ಸೂಚನೆ ಆಗಿರ್ಬೋದು. ನಿಮ್ಮ ಆರೋಗ್ಯ ಶೀಘ್ರದಲ್ಲಿ ಹಾಳಾಗುವುದು ಎಂಬುದರ ಸಂಕೇತ. ಅಲ್ಲದೆ ನಿಮ್ಮ ಎಡಭುಜದ ಮೇಲೆ ಅಲ್ಲಿ ಹತ್ತುವುದನ್ನು ನೋಡಿದ್ರೆ ಶತ್ರುಗಳು ಹೆಚ್ಚಾಗಬಹುದು ಹಾಗೂ ಬಲಭುಜದ ಮೇಲೆ ಅಲ್ಲಿ ಹತ್ತುವುದನ್ನು ನೋಡಿದ್ರೆ ನಿಮ್ಮ ಒತ್ತಡ ಹೆಚ್ಚಾಗಬಹುದು ಅಂತ ಅರ್ಥ. ಅಲ್ಲಿ ಓಡಿ ಹೋಗುತ್ತಿರುವಂತೆ ಕನಸು ಕಾಣುವುದು. ಸ್ವಪ್ನ ಶಾಸ್ತ್ರದ ಪ್ರಕಾರ ಕನಸಲ್ಲಿ ನಾವು ಅಲ್ಲಿಗಳು ಓಡಿ ಹೋಗುತ್ತಿರುವುದನ್ನು ನೋಡಿದ್ರೆ ಅಂತಹ ಕನಸುಗಳನ್ನ ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತೆ. ಇಂತಹ ಕನಸುಗಳು ಮಂಗಳಕರ ಸಂಕೇತ ಆಗಿರುತ್ತೆ. ನಿಮ್ಗೆ ಅಲ್ಲಿ ಓಡುತ್ತಿರುವಂತಹ ಕನಸು ಬಿದ್ರೆ ಅಂತಹ ಕನಸುಗಳು ನಿಮ್ಮ ಜೀವನದಲ್ಲಿ ನೀವು ಎದುರಿಸುತ್ತಿರುವ ಸಮಸ್ಯೆಗಳಿಂದ ಆದಷ್ಟು ಬೇಗ ಮುಕ್ತರಾಗುತ್ತೀರಾ ಅಥವಾ ನಿಮ್ಮೆಲ್ಲ ಒತ್ತಡಗಳು ಕಡಿಮೆಯಾಗುವುದು ಎನ್ನುವ ನಂಬಿಕೆ. ಕನಸಲ್ಲಿ ಅಲ್ಲಿಯೊಂದು ಓಡುತ್ತಿರುವ ದೃಶ್ಯವನ್ನು ನೋಡಿದ್ರೆ ಅದು ನಿಮ್ಗೆ ತುಂಬಾನೇ ಶುಭವಾಗಿದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಇನ್ನೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.